ಸಾರಿಗೆ ನೌಕರರ ಮುಷ್ಕರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸರ್ಕಾರಕ್ಕೆ ಹೊಸ ಡೆಡ್ಲೈನ್ ನೀಡಿದ್ದಾರೆ ಹೋರಾಟಗಾರರು. ಮಾರ್ಚ್ 2ಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಈಗ ಅವತ್ತು ರಾಜ್ಯಾದ್ಯಂತ ಉಪ ಸತ್ಯಾಗ್ರಹಕ್ಕೆ ತೀರ್ಮಾನ ಮಾಡಿದ್ದಾರೆ. ಅಂದರೆ ಬೇಡಿಕೆ ಈಡೇರದೇ ಇದ್ದರೆ 4 ನಿಗಮದ ಬಸ್ಗಳು ಅವತ್ತು ಬೀದಿಗಿಳಿಯೋದಿಲ್ಲ. ನೌಕರರ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಆದರೆ ಹೋರಾಟಗಾರರಲ್ಲೇ ಸಮನ್ವಯದ ಕೊರತೆ ಇರೋದು ಗೊತ್ತಾಯಿತು. ಜಂಟಿ ಕ್ರಿಯಾ ಸಮಿತಿ ಮುಷ್ಕರವನ್ನು ವಾಪಸ್ ಪಡೆದಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ರು. ಅಲ್ಲಿ ಸಾರಿಗೆ ನೌಕರರು ನೂಕಾಟ ತಳ್ಳಾಟ ಎಲ್ಲ ಆಯಿತು. ಅಲ್ಲಿ ವಾಗ್ಯುದ್ಧ ಕೂಡ ನಡೀತು. ನಮ್ಮ ಒಪ್ಪಿಗೆ ಇಲ್ಲದೆ ಮುಷ್ಕರ ಕೈಬಿಡೋದಕ್ಕೆ ವಿರೋಧ ಇದೆ ಅಂತ ಹೇಳಿದ್ರು. ಅವರು ಸಂಘಟನೆ ನಿರ್ಧಾರವನ್ನ ಒಪ್ಪುವುದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಬೇಡಿಕೆ ಈಡೇರಿಸುವವರೆಗೆ ಹೋರಾಡ್ತೀವಿ ಅಂತ ಅವರು ಪ್ರತಿಭಟನೆ ಕೂತರು. ಕೊನೆಗೆ ಜಂಟಿ ಸಮಿತಿ ಮಾತಿಗೆ ಬೆಲೆ ಕೊಟ್ಟು ಮುಷ್ಕರವನ್ನ ಕೈಬಿಡೋಕೆ ಒಪ್ಪಿಗೆ ಕೊಟ್ಟರು. ಸರ್ಕಾರದ ಭರವಸೆ ಬಗ್ಗೆ ಮತ್ತೆ ಚರ್ಚೆ ಮಾಡಿ ಹೋರಾಟದ ಬಗ್ಗೆ ತೀರ್ಮಾನವನ್ನ ಕೈಗೊಂಡ್ರು. ಅಂದರೆ ಅದರಲ್ಲೇ ಕೆಲವೊಂದಿಷ್ಟು ಬಣಗಳಿದಾವೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಯಾಕೆಂದರೆ ಈ ಹಿಂದಿನ ಹೋರಾಟಗಳನ್ನು ನಾವು ಗಮನಿಸಿದ್ದೇವೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಅವ್ರದ್ದೊಂದು ಸಂಘಟನೆ ಅಂತೆ, ಇವ್ರದ್ದೊಂದು ಸಂಘಟನೆ ಅಂತೆ. ಬಣ ಒಂದಕ್ಕೊಂದು ಅವ್ರಿಗೆ ನಂಬಿಕೆ ವಿಶ್ವಾಸ ಇರಲಿಲ್ಲ. ಹಾಗಾಗಿ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ರು. ಹಾಗಾಗಿನೇ ಅವ್ರಿಗೆ ಹಿನ್ನಡೆ ಆಗಿತ್ತು. ಈಗ ಮತ್ತೆ ಇವರೇನಾದರೂ ಒಗ್ಗಟ್ಟಿನಿಂದ ಹೋರಾಟ ಮಾಡದೇ ಇದ್ರೆ ಖಂಡಿತ ನೌಕರರ ಮೇಲೆ ಇದು ಹೊಡೆತ ಬೀಳುತ್ತೆ. ಇವತ್ತದು ನಮ್ಗೆ ಕಾಣಿಸ್ತಾ ಇತ್ತು ಫ್ರೀಡಂ ಪಾರ್ಕ್ನಲ್ಲಿ. ಅವರು ಜಂಟಿ ಕ್ರಿಯಾ ಸಮಿತಿಯವರು ಸರ್ಕಾರದ ಸಂಧಾನ ಏನಿದೆ ಅದಕ್ಕೆ ಬದ್ಧರಾಗಿದ್ದೇವೆ ಅನ್ನೋ ಥರ ವರ್ತಿಸಿದರು. ಆದರೆ ನೌಕರರು ಬಿಡಲಿಲ್ಲ. ನೀವು ಯಾರನ್ನು ಕೇಳಿ ನಿರ್ಧಾರ ಮಾಡಿದ್ರಿ? ನಮಗೆ ಅನ್ಯಾಯ ಆಗಿದೆ, ನಮಗೆ ಹಿಂಬಾಕಿ ಬರಬೇಕು, ಪರಿಷ್ಕರಣೆ ಆಗಬೇಕು, ವೇತನ 38 ತಿಂಗಳದ್ದು ಬೇಕು, ನಮಗೆ 26 ತಿಂಗಳದ್ದು ಬೇಡ, ಈ ರೀತಿ ನೇರವಾಗಿ ಹೇಳ್ತಾ ಇದ್ರು. ಈಗ ಮತ್ತೆ ನಾವೇನಾದರೂ ಗ್ಯಾಪ್ ಕೊಟ್ಟರೆ ಸರ್ಕಾರಕ್ಕೆ ಟೈಮ್ ಸಿಗುತ್ತೆ, ಬಿಸಿ ಮುಟ್ದಂಗೆ ಆಗಲ್ಲ ಅಂತ ಹೇಳಿ ಅವರು ತಮ್ಮ ಸಿಟ್ಟನ್ನು ಹೊರಹಾಕ್ತಾ ಇದ್ರು. ಆದರೆ ಜಂಟಿ ಕ್ರಿಯಾ ಸಮಿತಿಯವರು ತಲೆ ಕೆಡಿಸ್ಕೊಳ್ಳಿಲ್ಲ. ಬೇಡ, ಈ ಟೈಮ್ನಲ್ಲಿ ಜನರಿಗೆ ಸಮಸ್ಯೆ ಆಗುತ್ತೆ, ಎಕ್ಸಾಮ್ ಬೇರೆ ಬರ್ತಾ ಇದೆ, ಈಗ ಮಕ್ಕಳಿಗೆ ತೊಂದರೆ ಆಗುತ್ತೆ, ನಾವು ದಿಢೀರಂತೇಳಿ ಮುಷ್ಕರಕ್ಕೆ ಕರೆ ಕೊಟ್ಟರೆ ಮತ್ತೆ ಸರ್ಕಾರ ನಮ್ಮ ಮೇಲೆ ಗಂಭೀರವಾದಂಥ ಕ್ರಮ ತೆಗೆದುಕೊಳ್ಬೋದು ಅನ್ನುವಂಥ ಭಯ ಕೂಡ ಅವ್ರಿಗೆ ಕಾಡ್ತಾ ಇತ್ತು. ಜಂಟಿ ಕ್ರಿಯಾ ಸಮಿತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಗೊಂಡು ಚರ್ಚೆ ಮಾಡಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದೆ. ಇವತ್ತು ನಾವೇನು ಮುಷ್ಕರದ ಕರೆ ಕೊಡಬೇಕು ಅಂತ ಹೇಳಿದ್ವಿ, ಸರ್ಕಾರ ಇವತ್ತು ಅದಕ್ಕೆ ಮಣಿದು ಸಾಕಷ್ಟು ಕೆಳಗಡೆ ಬಂದಿದೆ. ಈಗ 26 ತಿಂಗಳ ಅರಿಯರ್ಸ್ ಅನ್ನ ಕೊಡಕ್ಕೆ ಒಪ್ಪಿದ್ದಾರೆ. ಈಗ 26 ತಿಂಗಳ ಅರಿಯರ್ಸ್ ಅನ್ನು ಕೊಡ್ಲಿಕ್ಕೆ ಮುಂದೆ ಬಂದಿದೆ. ಮತ್ತೆ ಈಗ 1/4/25 ಅಂತ ಹೇಳಿದ್ದಾರೆ. ಮಾನ್ಯ MD ಅವರು ಬಂದಿಲ್ಲಿ ಅಡ್ರೆಸ್ ಮಾಡುವ ಸಂದರ್ಭದಲ್ಲಿ ನಿವೃತ್ತ ನೌಕರರ ಹಿತವನ್ನು ನಾವು ಖಂಡಿತವಾಗ್ಲೂ ಕಾಪಾಡ್ತೀವಿ ಅನ್ನುವಂತ ಭರವಸೆನ ಕೊಟ್ಟಿದ್ದಾರೆ. ಈಗ ಜಂಟಿ ಕ್ರಿಯಾ ಸಮಿತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಗೊಂಡು ಚರ್ಚೆ ಮಾಡಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದೆ. ಇವತ್ತು ನಾವೇನು ಮುಷ್ಕರದ ಕರೆ ಕೊಡಬೇಕು ಅಂತ ಹೇಳಿದ್ವಿ, ಸರ್ಕಾರ ಇವತ್ತು ಅದಕ್ಕೆ ಮಣಿದು ಸಾಕಷ್ಟು ಕೆಳಗಡೆ ಬಂದಿದೆ. ಈಗ 26 ತಿಂಗಳ ಅರಿಯರ್ಸ್ ಅನ್ನ ಕೊಡಕ್ಕೆ ಒಪ್ಪಿದ್ದಾರೆ. ಈಗ 26 ತಿಂಗಳ ಅರಿಯರ್ಸ್ ಅನ್ನು ಕೊಡ್ಲಿಕ್ಕೆ ಮುಂದೆ ಬಂದಿದೆ. ಮತ್ತೆ ಈಗ 1/4/25 ಅಂತ ಹೇಳಿದ್ದಾರೆ. ಮಾನ್ಯ MD ಅವರು ಬಂದಿಲ್ಲಿ ಅಡ್ರೆಸ್ ಮಾಡುವ ಸಂದರ್ಭದಲ್ಲಿ ನಿವೃತ್ತ ನೌಕರರ ಹಿತವನ್ನು ನಾವು ಖಂಡಿತವಾಗ್ಲೂ ಕಾಪಾಡ್ತೀವಿ ಅನ್ನುವಂತ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಏನು ಬೇಡಿಕೆಯನ್ನು ಇಟ್ಟಿದ್ರು, ಇದರಲ್ಲಿ ಪ್ರಮುಖವಾಗಿ 2 ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ ಒಂದು ಬೇಡಿಕೆ ಏನಂದ್ರೆ 38 ತಿಂಗಳ ಕಾಲದ ಒಂದು ಹಿಂಬಾಕಿಯನ್ನು ಕೊಡಬೇಕು ಅಂತ. ಸೊ ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು 3 ಬಾರಿ ಸಭೆಯನ್ನು ನಡೆಸಿದ್ದಾರೆ. ಮಾನ್ಯ ಸಾರಿಗೆ ಸಚಿವರು ಸಭೆಯನ್ನು ನಡೆಸಿದರು. ಅದಾದ ನಂತರ ನನ್ನ ಅಧ್ಯಕ್ಷತೆಯಲ್ಲಿ ಸಹ
ಸಭೆಯನ್ನು ಮಾಡಿದ್ವಿ. ಇದಾದ ನಂತರ ಸರ್ಕಾರ ತನ್ನ ಒಂದು ನಿರ್ಧಾರವನ್ನು ಕೈಗೊಂಡು ಕೋವಿಡ್ ನಾನ್ ಪ್ರೊಡಕ್ಟಿವ್ ಪೀರಿಯಡ್ ಇಂಥ ಸಂದರ್ಭದಲ್ಲಿ ನಾವು ಸಂಬಳವನ್ನು ಸಹ ಕೊಟ್ಟಿದ್ದೀವಿ. ಆದರೂ ಸಹ ಇದಕ್ಕೆ ಸಂಬಂಧಿಸಿದ 38 ತಿಂಗಳ ಪೈಕಿ ಈ ಒಂದು 14 ತಿಂಗಳು ಶ್ರೀನಿವಾಸ ಮೂರ್ತಿ ಕಮಿಟಿಯವರ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಮತ್ತು 24 ತಿಂಗಳಲ್ಲಿ 1 ವರ್ಷವನ್ನು ಮೈನಸ್ ಮಾಡಿ 12 ತಿಂಗಳ ಒಂದು ವೇತನವನ್ನು ಹಿಂಬಾಕಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ